ಹೆಲೋ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಈ 4x4 ಕ್ಯೂಬ್ನ ಸೆಂಟರ್ಸ್ನ ಹೇಗೆ ಜಾಯಿನ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ಅದರ ನೆಕ್ಸ್ಟ್ ಪಾರ್ಟ್ ಏನು ಅಂತ ಹೇಳ್ತೀನಿ. ಈ ನೆಕ್ಸ್ಟ್ ಪಾರ್ಟಲ್ಲಿ ಈ ಕಲರ್ ಬೇರೆ ಬೇರೆ ಆಗಿಬಿಟ್ಟಿದೆ. ಈ ಎಡ್ಜಸ್ ಇದೆಯಲ್ವಾ, ಇದನ್ನು ಪೇರ್ ಮಾಡ್ಕೊಳ್ಬೇಕು. ಲೈಕ್ ಈ ಥರ ಈ ಎರಡು ಎಡ್ಜಸ್ನ ಸೇಮ್ ಕಲರ್ ಆಗಿ ಜಾಯಿನ್ ಮಾಡ್ಕೊಳ್ಬೇಕು. ಈ ಥರ ಜಾಯಿನ್ ಮಾಡ್ಕೊಳ್ಬೇಕು. ಸೊ ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಬ್ಲೂ ಇದೆ, ವೈಟ್ ಇದೆ, ಇಲ್ಲಿ ಬ್ಲೂ ಇದೆ, ವೈಟ್ ಇದೆ. ಇದೆರಡನ್ನು ಇವಾಗ ಪೇರ್ ಮಾಡ್ಕೊಳ್ಳೋಣ. ಇದನ್ನು ಪೇರ್ ಮಾಡ್ಕೊಳ್ಬೇಕು ಅಂದರೆ ಈ ಥರ ಇದರ ಪಕ್ಕದಲ್ಲಿ ಇರಬಾರ್ದು, ಇದರ ಅಪೋಸಿಟ್ ಆಗಿರಬೇಕು. ಅಂದರೆ ಇಲ್ಲಿ ಬ್ಲೂ ವೈಟ್ ಇದ್ದರೆ ಇಲ್ಲಿ ಅಥವಾ ಇಲ್ಲಿ ಆ ಪೀಸ್ ಇರಬೇಕು, ಈ ಪೀಸ್. ಸೊ ಇದನ್ನು ಈ ಕಡೆ ತಗೊಂಡೋಗೋಣ. ಫ್ರಂಟ್ ಲೇಯರ್ನ ಈ ಕಡೆ ಮಾಡಿದೆ, ರೈಟ್ ಲೇಯರ್ ಅಪ್. ಇವಾಗ ಈ ಬ್ಲೂ ವೈಟ್ ಇಲ್ಲಿದೆ, ಇನ್ನೊಂದು ಬ್ಲೂ ವೈಟ್ ಇಲ್ಲಿದೆ. ಇವಾಗ ಇದು ಅಪೋಸಿಟ್ ಆಗಿ ಬಂದುಬಿಟ್ಟಿದೆ. ಈ ಥರ ಬಂದಾಗ ಎರಡು ಮೆಥಡ್ ಇದೆ. ಎರಡು ಮೆಥಡಿಂದ ಇದನ್ನು ಸಾಲ್ವ್ ಮಾಡ್ಬೋದು. ಒಂದು ಡೈರೆಕ್ಟಾಗಿ ಮಾಡ್ಬೋದು, ಇನ್ನೊಂದು ಆಲ್ಗರಿದಮ್ ಯೂಸ್ ಮಾಡಿ ಮಾಡ್ಬೋದು. ಸೊ ಇವಾಗ ಒಂದು ಡೈರೆಕ್ಟಾಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಒಂದು ಆಲ್ಗರಿದಮ್ ಯೂಸ್ ಮಾಡಿ ಹೆಂಗೆ ಮಾಡೋದು ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈ ಥರ ಬಂದಾಗ ಇದನ್ನು 2 ಸಲ ತಿರುಗಿಸ್ಕೋಬೇಕು. ಈ ಲೇಯರ್ನ 2 ಸಲ ತಿರುಗಿಸ್ಕೋಬೇಕು. 1 2. ಇವಾಗ ಇದು ಇಲ್ಲಿ ಬಂದುಬಿಟ್ಟಿದೆ, ಬ್ಲೂ ವೈಟ್. ನೆಕ್ಸ್ಟ್ ಈ ಬ್ಲೂ ವೈಟ್ ಇಲ್ಲಿದೆ, ಇಲ್ಲಿ. ಇದನ್ನು ಇವಾಗ ಇಲ್ಲಿ ತೊಗೊಂಡು ಬಂದರೆ ಮ್ಯಾಚ್ ಆಗುತ್ತೆ. 2 ಸಲ ತೊಗೊಂಡು ಬರಬೇಕು. 1 2. ನೋಡಿ, ಬ್ಲೂ ವೈಟ್ ಮ್ಯಾಚ್ ಆಗಿಬಿಟ್ಟಿದೆ. ಇವಾಗ ಕನ್ಫ್ಯೂಸ್ ಆಗಬೇಡಿ, ಇದೆಲ್ಲ ಹಾಳಾಗಿದೆ ಅಂತ. ಏನೂ ಆಗಿಲ್ಲ, ಎಲ್ಲ ಕರೆಕ್ಟ್ ಆಗುತ್ತೆ. ಇದನ್ನು ಇವಾಗ ಮೇಲ್ಗಡೆ ಹಾಕ್ಕೋಬೇಕು. ಮೇಲ್ಗಡೆ ಹಾಕ್ಕೋಬೇಕು ಅಂದರೆ ಒಂದು ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಫ್ರಂಟಲ್ಲಿ ಪೇರ್ ಆಗದೆ ಇರೋದನ್ನು ಇಟ್ಕೋಬೇಕು. ಇಲ್ಲಿ ಪೇರ್ ಆಗಿರೋದಿದೆ, ಇಲ್ಲೆಲ್ಲಾದರೂ ಪೇರ್ ಆಗದೆ ಇರೋದಿದ್ದರೆ ಈ ಕಡೆ ತೊಗೊಂಡು ಬರಬೇಕು. ಈ ಟಾಪ್ ಲೇಯರ್ನ ಈ ಕಡೆ ಮಾಡಿದ್ರೆ ನೋಡಿ, ಇಲ್ಲಿ ಪೇರ್ ಆಗದೆ ಇರೋದು ಇಲ್ಲಿ ಬಂದುಬಿಟ್ಟಿದೆ. ಇವಾಗ ಈ ಪೇರ್ ಆಗಿರೋದನ್ನು ಡೈರೆಕ್ಟಾಗಿ ಮೇಲ್ಗಡೆ ಇನ್ಸರ್ಟ್ ಮಾಡಿಬಿಡಿ. ಆಮೇಲೆ ಇದನ್ನು ಎಲ್ಲಾದರೂ ಸೈಡಿಗೆ ಇಟ್ಕೋಬೇಕು. ಲೈಕ್ ಈ ಪೇರ್ ಆಗದೆ ಇರೋದನ್ನು ಇಲ್ಲಿ ತೊಗೊಂಡು ಬರಬೇಕು, ಈ ಥರ. ನೆಕ್ಸ್ಟ್ ಇದನ್ನು ಕೆಳಗಡೆ ಮಾಡಬೇಕು. ಇಷ್ಟಾದಮೇಲೆ ಈ ಆರೆಂಜ್ ಜೊತೆನೇ ಮ್ಯಾಚ್ ಮಾಡಬೇಕು. ನೋಡಿ, ಆರೆಂಜ್ ಮ್ಯಾಚ್ ಆಗೋಯ್ತು. ಇದೆಲ್ಲನೂ ಮ್ಯಾಚ್ ಆಗಿರೋದು ಹಾಗೆ ಇದೆ. ಆಮೇಲೆ ಬ್ಲೂ ವೈಟ್ ಆಗಿಬಿಟ್ಟಿದೆ. ಇವಾಗ ಯೆಲ್ಲೋ ಗ್ರೀನ್ ಅಕ್ಕಪಕ್ಕದಲ್ಲಿ ಬಂದುಬಿಟ್ಟಿದೆ. ಇದನ್ನು ಈ ಕಡೆ ತೊಗೊಂಡೋಗ್ಬೇಕು, ಇಲ್ಲಿ. ಸೊ ಇದನ್ನು ಇಲ್ಲಿ ತೊಗೊಂಡೋಗ್ಬೇಕು ಅಂದರೆ ಒಂದು ಸಲ ಈ ಫ್ರಂಟ್ ಲೇಯರ್ನ ಈ ಕಡೆ ತಿರುಗಿಸಿ ರೈಟ್ ಲೇಯರ್ನ ಮೇಲ್ಗಡೆ ಮಾಡಿದ್ರೆ ಈ ಲೈನಲ್ಲಿ ಬರುತ್ತೆ. ಯೆಲ್ಲೋ ಗ್ರೀನ್. ಇದಂತೂ ಫುಲ್ ಈಸಿ ಇದೆ. ಏನಕ್ಕೆ ಈಸಿ ಅಂದರೆ ಈ ಸ್ಟ್ರೈಟ್ ಲೈನಲ್ಲಿ ಬಂದರೆ ಮಾತ್ರ ಅದನ್ನೆಲ್ಲ ಟ್ರೈ ಮಾಡಬೇಕು, ಕೆಳಗಡೆ ತೊಗೊಂಡೋಗ್ಬೇಕು, ಆ ಕಡೆ ತೊಗೊಂಡೋಗ್ಬೇಕು ಅಂತ. ಇವಾಗ ಇದನ್ನು ಡೈರೆಕ್ಟಾಗಿ ಇಲ್ಲಿ ಮ್ಯಾಚ್ ಮಾಡ್ಬೋದು, ಇಲ್ಲಿ. ಇವಾಗ ಡೈರೆಕ್ಟಾಗಿ ಇಲ್ಲಿ ಮ್ಯಾಚ್ ಮಾಡಿದೆ. ಇದೆರಡು ಮ್ಯಾಚ್ ಆಗಿದೆ, ಇದೆರಡು ಮ್ಯಾಚ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಪೇರ್ ಆಗದೆ ಇರೋದನ್ನು ತಂದಿಟ್ಕೊಳ್ಬೇಕು. ಆವಾಗಲೇ ಹೇಳಿದೆ, ಇಲ್ಲಿ ಪೇರ್ ಆಗಿದೆ, ಪೇರ್ ಆಗದೆ ಇರೋದನ್ನು ಇಲ್ಲಿ ತಂದಿಟ್ಕೊಳ್ಬೇಕು. ಇಲ್ಲಿ ಒಂದು ಪೇರ್ ಆಗದೆ ಇರೋದಿದೆ ನೋಡಿ, ಇಲ್ಲಿ ಆರೆಂಜ್ ಪೇರ್ ಆಗ್ತಿದೆ, ಆದರೆ ಇಲ್ಲಿ ಯೆಲ್ಲೋ ಗ್ರೀನ್ ಇದೆ. ಸೊ ಇದು ಪೇರ್ ಆಗದೆ ಇರೋದು, ಇದನ್ನು ಈ ಕಡೆ ಇಲ್ಲಿ ತಂದಿಟ್ಕೋಬೇಕು, ಈ ಥರ. ನೆಕ್ಸ್ಟ್ ಇವಾಗ ಇದನ್ನು ಮೇಲ್ಗಡೆ ಇನ್ಸರ್ಟ್ ಮಾಡಬೇಕು. ಈ ಪೇರ್ ಆಗದೆ ಇರೋದನ್ನು ಈ ಕಡೆ ಇಟ್ಕೋಬೇಕು, ಆಮೇಲೆ ಕೆಳಗಡೆ. ಇವಾಗ ಈ ಬ್ಲೂ ಜೊತೆ ಮ್ಯಾಚ್ ಮಾಡಿಬಿಡಿ. ಇಷ್ಟೇ ಸಿಂಪಲ್. ಯೆಲ್ಲೋ ಗ್ರೀನ್. ಇವಾಗ ಈ ಕಡೆ ಎಲ್ಲ ಪೇರ್ ಆಗಿಬಿಟ್ಟಿದೆ. ಇದಾಗಿದೆ ಎಲ್ಲ ಆಗಿಬಿಟ್ಟಿದೆ. ಸೊ ಕ್ಯೂಬನ್ನು ಈ ಥರ ಇಟ್ಕೊಳ್ಬೋದು ಅಥವಾ ಈ ಥರ ತಿರುಗಿಸಿ ಇಟ್ಕೊಳ್ಳೋಣ. ಇಲ್ಲಿ ಆರೆಂಜ್ ವೈಟ್ ಇದೆ, ಇನ್ನೊಂದು ಆರೆಂಜ್ ವೈಟ್ ಇಲ್ಲಿದೆ. ಇದು ಅಕ್ಕಪಕ್ಕದಲ್ಲಿದೆ. ಇದನ್ನು ಸ್ಟ್ರೈಟ್ ಲೈನ್ಗೆ ಇಲ್ಲಿ ತರಬೇಕು, ಇಲ್ಲಿ ಅಥವಾ ಇಲ್ಲಿ. ಸೊ ಈ ಥರ ಇರೋ ಕ್ಯೂಬನ್ನು ಈ ಟಾಪ್ ಲೇಯರ್ನ ಈ ಕಡೆ ತಿರುಗಿಸಿ ರೈಟ್ ಲೇಯರ್ನ ಕೆಳಗಡೆ ಮಾಡಿ. ಆರೆಂಜ್ ವೈಟ್ ಇದನ್ನು ಇಲ್ಲಿ ತೊಗೊಂಡು ಬಂದರೆ ಮ್ಯಾಚ್ ಆಗುತ್ತೆ. ಡೈರೆಕ್ಟಾಗಿ ಈ ಕಡೆ ತೊಗೊಂಡು ಬರೋಣ. ಇವಾಗ ಆರೆಂಜ್ ಮ್ಯಾಚ್ ಆಗಿದೆ, ವೈಟ್ ಮ್ಯಾಚ್ ಆಗಿಬಿಟ್ಟಿದೆ, ಪೇರ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇಲ್ಲಿ ಪೇರ್ ಆಗದೆ ಇರೋದನ್ನು ತಂದಿಟ್ಕೋಬೇಕು. ಇಲ್ಲಿದೆ ಪೇರ್ ಆಗದೆ ಇರೋದು,
ಸೊ ಟಾಪ್ ಲೇಯರ್ನ ಈ ಕಡೆ ತೊಗೊಂಡು ಬರ್ತಾಯಿದ್ದೀನಿ. ಇವಾಗ ಇದನ್ನು ಮೇಲ್ಗಡೆ ಇನ್ಸರ್ಟ್ ಮಾಡಬೇಕು ಈ ಥರ. ಆಮೇಲೆ ಇದನ್ನು ಎಲ್ಲರೂ ಸೈಡ್ಗೆ ಇಟ್ಕೊಳ್ಬೇಕು. ಸೈಡ್ಗೆ ಇಟ್ಕೊಳ್ಳೋದು ಅಂದರೆ ಈ ಪೇರ್ ಆಗದೆ ಇರೋದನ್ನು ಇಲ್ಲಿ ತಗೊಂಡು ಬರೋದು. ಈ ಪೇರ್ ಆಗಿರೋ ಜಾಗಕ್ಕೆ ಪೇರ್ ಆಗದೆ ಇರೋದನ್ನು ತಂದಿಟ್ಕೊಳ್ಬೇಕು ಈ ಥರ. ಆಮೇಲೆ ಒಂದ್ಸಲ ಕೆಳಗಡೆ ಈ ರೆಡ್ಡನ್ನು ರೆಡ್ ಜೊತೆ ಮ್ಯಾಚ್ ಮಾಡಬೇಕು. ಇವಾಗ ಈ ವೈಟ್ ಮತ್ತು ಆರೆಂಜ್ ಪೇರ್ ಆಗಿಬಿಟ್ಟಿದೆ. ಇಷ್ಟಾದಮೇಲೆ ಇಲ್ಲಿ ಉಳಿದಿರೋದು 2 ಮಾತ್ರ. ಇದು 2ನ್ನ ಪೇರ್ ಮಾಡಿಕೊಂಡ್ರೆ ಫುಲ್ಲು ಪೇರ್ ಮುಗಿಯುತ್ತೆ. ಅಂದರೆ ಬ್ಲೂ ರೆಡ್, ಬ್ಲೂ ರೆಡ್, ಬ್ಲೂ ಯೆಲ್ಲೋ, ಬ್ಲೂ ಯೆಲ್ಲೋ ಮತ್ತೆಲ್ಲ ಪೇರ್ ಆಗಿಬಿಟ್ಟಿದೆ. ಇದು 2 ಲಾಸ್ಟ್ 2 ಮಾತ್ರ ಉಳಿದ್ಬಿಟ್ಟಿದೆ. ಸೊ ಇದನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ಒಂದು ಆಲ್ಗರಿದಮ್ನ ಅಪ್ಲೈ ಮಾಡಬೇಕು. ಈ ಆಲ್ಗರಿದಮ್ ಯಾಕೆ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಡಯಾಗ್ನಲ್ ಆಗಿದೆ. ಒಂದು ಈ ಕಡೆ ಇದೆ, ಇನ್ನೊಂದು ಈ ಕಡೆ ಇದೆ. ಇದನ್ನು ಮೇಲ್ಗಡೆ ತೊಗೊಂಡು ಹೋಗಬೇಕು, ಸ್ಟ್ರೈಟ್ ಲೈನಾಗಿ ಇಟ್ಕೊಳ್ಬೇಕು. ಆಲ್ಗರಿದಮ್ ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನು ನೋಡಿ ಅಪ್ಲೈ ಮಾಡಿ. R U R ಪ್ರೈಮ್ F R ಪ್ರೈಮ್ F ಪ್ರೈಮ್ R ನೋಡಿ. ಆವಾಗ ಇಲ್ಲಿರೋದು ಇಲ್ಲಿ ಬಂದುಬಿಟ್ಟಿದೆ. ಈ ಬ್ಲೂ ರೆಡ್ ಇಲ್ಲಿತ್ತು, ಇವಾಗ ಮೇಲ್ಗಡೆ ಬಂದುಬಿಟ್ಟಿದೆ. ಇಷ್ಟಾದಮೇಲೆ ಸೇಮ್ ಅದೇ ಫಾರ್ಮುಲಾಯಿಂದ ಇದನ್ನು ಕ್ಲಿಯರ್ ಮಾಡ್ಬೋದು. ಆದರೆ ಒಂದು ಸಲ ಈ ಲೇಯರ್ನ ಇಲ್ಲಿ ತಂದಿಟ್ಕೋಬೇಕು. ಹೇಗಂತ ತೋರಿಸ್ತೀನಿ ನೋಡಿ. ಈ 2 ಲೇಯರ್ನ ಒಟ್ಟಿಗೆ ಒಂದು ಸಲ ಈ ಥರ ಇಟ್ಕೊಳ್ಳಿ. ಇವಾಗ ಅದೇ ಆಲ್ಗರಿದಮ್ನ ಅಪ್ಲೈ ಮಾಡಬೇಕು. R U R ಪ್ರೈಮ್ F R ಪ್ರೈಮ್ F ಪ್ರೈಮ್ R. ಈ ಕಡೆ ತಂದಿರೋದನ್ನ ವಾಪಸ್ ಆ ಕಡೆ ತಗೊಂಡು ಹೋಗಬೇಕು ನೋಡಿ. ಬ್ಲೂ ರೆಡ್, ಬ್ಲೂ ಯೆಲ್ಲೋ, ಸಿಂಪಲಾಗಿ ಸಾಲ್ವ್ ಆಗೋಯಿತು. ಆವಾಗ ಆಲ್ಗರಿದಮ್ಮಿಂದ ಇದನ್ನು ಕ್ಲಿಯರ್ ಮಾಡ್ಬೋದು ಅಂದಿದ್ದೆ. ಅದು ಹೆಂಗಂತ ತೋರಿಸ್ತೀನಿ ನೋಡಿ. ಇವಾಗ ಇದು ಮತ್ತು ಇದು ಅಕ್ಕಪಕ್ಕದಲ್ಲಿ ಬಂದುಬಿಟ್ಟಿದೆ, ಅಪೋಸಿಟ್ ಆಗಿ ಬಂದಿಲ್ಲ. ಇವಾಗ ಇದನ್ನು ಈ ಥರ ಅಪೋಸಿಟ್ಟಾಗಿ ಇಟ್ಕೊಳ್ಳೋಣ. ಅಪೋಸಿಟ್ಟಾಗಿ ಹೇಗೆ ಇಟ್ಕೊಳ್ಳೋದಂದರೆ ಈ ಥರ ಇತ್ತು. ಈ ಫ್ರಂಟ್ ಲೇಯರ್ನ ಈ ಥರ ಮಾಡಿ ಮೇಲ್ಗಡೆ ಮಾಡಿದ್ರೆ ಇದು ಅಪೋಸಿಟ್ಟಾಗಿ ಬರುತ್ತೆ. ಈ ಥರ ಡಯಾಗ್ನಲ್ ಆಗಿದ್ದರೆ ಈಸಿ. ಈ ಥರ ಸ್ಟ್ರೈಟ್ ಲೈನಾಗಿ ಬಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಡಯಾಗ್ನಲ್ ಆಗಿ ಬಂದರೆ ಇದನ್ನು ಫಸ್ಟು ಇದನ್ನು ಪೇರ್ ಮಾಡ್ಕೊಳ್ಬೇಕು. ಆಮೇಲೆ ಮೇಲ್ಗಡೆ ಈ ಪೇರ್ ಆಗದೆ ಇರೋದನ್ನ ಇಲ್ಲಿ ಇಟ್ಕೋಬೇಕು. ಆಮೇಲೆ ಕೆಳಗಡೆ ಈ ವೈಟನ್ನು ಈ ವೈಟಿಗೆ ಮ್ಯಾಚ್ ಮಾಡ್ಕೊಳ್ಬೇಕು. ಇಷ್ಟೇ ಸಿಂಪಲ್. ಈ ಥರ ಸ್ಟ್ರೈಟ್ ಲೈನಲ್ಲಿ ಬಂದರೆ ಒಂದೇ ಲೈನಲ್ಲಿದೆ, ಡಯಾಗ್ನಲ್ ಆಗಿ ಇಲ್ಲ. ಈ ಥರ ಬಂದಾಗ ಏನು ಮಾಡಬೇಕು ಅಂತ ಹೇಳ್ತೀನಿ. ಆವಾಗ ಹೇಳಿದ್ನಲ್ಲ ಅದೇ ಆಲ್ಗರಿದಮ್ನ ಅಪ್ಲೈ ಮಾಡಬೇಕು. R U R ಪ್ರೈಮ್ F R ಪ್ರೈಮ್ F ಪ್ರೈಮ್ R. ಇವಾಗ ಸ್ಟ್ರೈಟ್ ಲೈನ್ ಆಗಿರೋದು ಡಯಾಗ್ನಲ್ ಆಗಿಬಿಟ್ಟಿದೆ. ಅಂದರೆ ಈ ಬ್ಲೂ ವೈಟ್ ಮೇಲ್ಗಡೆಯಿಂದ ಕೆಳಗಡೆ ಶಿಫ್ಟ್ ಆಗಿಬಿಟ್ಟಿದೆ. ಇವಾಗ ಡೈರೆಕ್ಟಾಗಿ ಇದನ್ನು ಇದಕ್ಕೆ ಪೇರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮೇಲ್ಗಡೆ ಮಾಡಿ ಈ ಪೇರ್ ಆಗದೆ ಇರೋದನ್ನ ಇಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಕೆಳಗೆ ಗ್ರೀನನ್ನು ಗ್ರೀನಿಗೆ. ಇಷ್ಟೇ ಸಿಂಪಲ್. ಮತ್ತು ಇನ್ನೊಂದು ವಿಷಯ ಏನಂದರೆ ಈ 2 ಲೇಯರ್ ಆದಮೇಲೆ ಲಾಸ್ಟ್ ಲೇಯರ್ನ ಸೇಮ್ 3x3 ಥರನೇ ಸಾಲ್ವ್ ಮಾಡ್ಬೋದು. ಆದರೆ 2 ಆಲ್ಗರಿದಮ್ ಎಕ್ಸ್ಟ್ರಾ ಬರುತ್ತೆ, ಅದೇನು ಕಷ್ಟ ಇಲ್ಲ. ಬಟ್ ಬೇರೆ ಉಳಿದಿದ್ದೆಲ್ಲ 3x3 ಥರನೇ ಸಾಲ್ವ್ ಮಾಡ್ಬೋದು. ನೀವು ಆಲ್ರೆಡಿ 3x3 ಕ್ಯೂಬ್ನ ವೀಡಿಯೋ ನೋಡಿದ್ದೀನಿ ಅಂದರೆ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋ ನೋಡಿದ್ದೀನಿ ಅಂದರೆ ಇದನ್ನು 100% ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ವೀಡಿಯೋನ ರಿಪೀಟಾಗಿ ನೋಡಿ. ಒಂದೇ ಸಲ ಗೊತ್ತಾಗಿಲ್ಲ ಅಂದರೂ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಸೊ ವರಿ ಮಾಡ್ಕೊಳ್ಬೇಡಿ. ನಿಮ್ಮ ಡೌಟ್ಸ್ ಇನ್ನೂ ಕ್ಲಿಯರ್ ಆಗಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದರಲ್ಲಿ ನಿಮ್ಮ ಕ್ಯೂಬ್ನ ಪಿಕ್ ಕಳಿಸಿ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.